ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಪ್ಲೋರ್ ವಿತ್ ಸೂರಿ. ಇವತ್ತು ನಾನು ನಿಮಗೆ ಸೂಪರ್ ಮಾರ್ಕೆಟ್ ಹೇಗೆ ಫುಲ್ ಆಪರೇಟ್ ಆಗುತ್ತೆ ಅಂತ ಕಂಪ್ಲೀಟ್ ಓವರ್ವ್ಯೂ ತೋರಿಸ್ತೇನೆ. ನಿಮಗೆ ರಿಟೇಲ್ ಫೀಲ್ಡ್ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದಾಗಿ ಫ್ರಂಟ್ ಎಂಡ್, ಏನು ಬಿಲ್ಲಿಂಗ್ ಏರಿಯಾ ಅಂತ ಕರಿತೇವೆ. ಸೂಪರ್ ಮಾರ್ಕೆಟ್ನಲ್ಲಿ ಫಸ್ಟ್ ಆಕ್ಟಿವಿಟಿ ಅಂದರೆ ಫ್ರಂಟ್ ಎಂಡ್ ಆಪರೇಷನ್ಸ್. ಇಲ್ಲಿ ಕ್ಯಾಶರ್, ಬಿಲ್ಲಿಂಗ್, ಕಸ್ಟಮರ್ ಸರ್ವಿಸ್, ಬ್ಯಾಗಿಂಗ್, ರಿಟರ್ನ್ ಎಕ್ಸ್ಚೇಂಜ್ ಡೀಟೇಲ್ಸ್ ಹ್ಯಾಂಡಲ್ ಮಾಡ್ತಾರೆ. ಫ್ರಂಟ್ ಎಂಡ್ನಲ್ಲಿ ಮೇನ್ ಡ್ಯೂಟೀಸ್ ಅಂದರೆ ಬಿಲ್ಲಿಂಗ್ ಕ್ವಿಕ್ ಆಗಿ ಆಗಬೇಕು, ಮತ್ತು ಅಕ್ಯುರೇಟ್ ಆಗಿ ಆಗಬೇಕು, ಅದನ್ನು ನೋಡ್ಕೊಳ್ಬೇಕು. ಹಾಗೆ ಕಸ್ಟಮರ್ ಕ್ವೇರೀಸ್ ಸಾಲ್ವ್ ಮಾಡಬೇಕು, ಕಸ್ಟಮರ್ಸ್ ಕಂಪ್ಲೇಂಟ್ಸ್ ಇರುತ್ತಲ್ಲ ಅದನ್ನು ಸಾಲ್ವ್ ಮಾಡಬೇಕು. ಸೊ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆದರೆ ಕಸ್ಟಮರ್ ಸರ್ವಿಸ್ ಡೆಸ್ಕ್ ಅಂತ ಇರುತ್ತೆ. ಸೊ ಅದಕ್ಕೆ 2 ಮೆಂಬರ್ಸ್ ಸ್ಟಾಫ್ ಬೇಕಾಗ್ತಾರೆ. ಸೊ ಅಲ್ಲಿ ಕಸ್ಟಮರ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಕ್ಯಾಶ್ ಆ್ಯಂಡ್ ಕಾರ್ಡ್ ಟ್ರಾನ್ಸಾಕ್ಷನ್ ಪ್ರಾಪರ್ಲಿ ಮ್ಯಾನೇಜ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ, ಡಬಲ್ ಟ್ರಾನ್ಸಾಕ್ಷನ್ಸ್ ಅಥವಾ ಕಸ್ಟಮರ್ಗೆ ಅಮೌಂಟ್ ಡೆಬಿಟ್ ಆಗಿರುತ್ತೆ, ನಮಗೆ ಬಂದಿರಲ್ಲ. ಆ ಥರ ಪ್ರಾಬ್ಲಮನ್ನು ಪ್ರಾಪರಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಕ್ಯೂ ಕಂಟ್ರೋಲ್ ಮಾಡಬೇಕಾಗತ್ತೆ. ಸ್ಟೋರು ಕಸ್ಟಮರ್ ಜಾಸ್ತಿ ಆಗ್ತಾ ಕ್ಯೂ ಆಗುತ್ತೆ. ಸೊ ಕ್ಯೂ ಮ್ಯಾನೇಜ್ಮೆಂಟ್ ಇಡಬೇಕಾಗತ್ತೆ, ಮತ್ತು ಕ್ಯೂವನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ, ಯಾರಾದರೂ ಒಬ್ಬರು ಅಲ್ಲಿ ನಿಂತು. ಈ ಏರಿಯಾ ಸ್ಮೂತ್ ಇದ್ದರೆ ಸ್ಟೋರ್ ಫುಲ್ ಸ್ಮೂತ್ ಆಗಿ ನಡೆಯುತ್ತೆ. ಸೆಕ್ಷನ್ 2, ಸ್ಟೋರ್ ರೂಮ್ ಆ್ಯಂಡ್ ಬ್ಯಾಕ್ ಎಂಡ್ ಆಪರೇಷನ್ಸ್. ಇನ್ನೂ ಮುಖ್ಯ ಪಾರ್ಟ್ ಅಂದರೆ ಸ್ಟೋರ್ ರೂಮ್. ಇದಕ್ಕೆ ಬ್ಯಾಕ್ ಎಂಡ್ ಅಂತ ಕೂಡ ಕರೀತಾರೆ. ಬ್ಯಾಕ್ ಎಂಡ್ನಲ್ಲಿ ಏನೆಲ್ಲ ಕೆಲಸ ನಡೀತಂದ್ರೆ ಸ್ಟೋರ್ ರಿಸೀವಿಂಗ್, GRL ಪ್ರೊಸೆಸ್, ಗೂಡ್ಸ್ ರಿಸಿಪ್ಟ್ ನೋಟ್ ಅಂತ ಏನು ಕರೀತಾರೆ. ಸೊ ಬಂದಿರೋ ಐಟಮನ್ನು ರಿಸೀವ್ ಮಾಡುವ ಪ್ರೊಸೆಸ್ ಬ್ಯಾಕ್ ಎಂಡಲ್ಲಿ ನಡೆಯುತ್ತೆ. ಸಪ್ಲೈಯರ್ ಇನ್ವಾಯ್ಸ್ ಚೆಕ್, ಯಾರು ಸಪ್ಲೈ ಮಾಡ್ತಾರೆ ಆ ಇನ್ವಾಯ್ಸನ್ನು ಚೆಕ್ ಮಾಡೋದು ಕೂಡ ಬ್ಯಾಕ್ ಎಂಡಲ್ಲಿ ನಡೆಯುತ್ತೆ. ಹಾಗೆ ಕ್ವಾಂಟಿಟಿ ವೆರಿಫೈ ಮಾಡಬೇಕು. ಸೊ ಸಪ್ಲೈಯರ್ ಈಗ ಒಂದು ಎಕ್ಸಾಂಪಲ್ 20 ಪೀಸ್ ಸಪ್ಲೈ ಮಾಡ್ತಾರೆ ಅಂದರೆ ನಾವು ಕ್ವಾಂಟಿಟಿಯನ್ನು ಕಾಪಿ ಮಾಡಿ ರಿಸೀವ್ ಮಾಡ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ. ಬಿಕಾಸ್ ಆಫ್ ನಿಮಗೆ ಶಿಂಕೇಜ್ ಬರಬಾರದು ಅನ್ನೋ ಒಂದು ಉದ್ದೇಶ. ಸ್ಟಾಕ್ ಸೆಗ್ರಿಗೇಷನ್, ಡ್ರೈ FMCG ಮತ್ತು ಫ್ರೋಝನನ್ನು ಸಪ್ರೇಟಾಗಿ ಇಡಬೇಕಾಗುತ್ತೆ. ಡ್ರೈ FMCG ಅಂತ ಕರಿತೇವೆ, ಮತ್ತು ಫುಡ್ ನಾನ್ ಫುಡ್ಡನ್ನು ಸಪ್ರೇಟಾಗಿ ಇಡಬೇಕಾಗುತ್ತೆ. ಡ್ಯಾಮೇಜ್ ಮತ್ತು ಎಕ್ಸ್ಪೈರಿ ಐಟಮ್ಸಿಗೆ ಸಪ್ರೇಟ್ ಒಂದು ಏರಿಯಾ ಡೆಸಿಗ್ನೇಟೆಡ್ ಆಗಿ ಮಾಡಬೇಕಾಗತ್ತೆ. ಸ್ಟೋರ್ ರೂಮ್ ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್ ಇದ್ದರೆ ಸ್ಟಾಕ್ ಮೂವ್ಮೆಂಟ್ ತುಂಬ ಈಸಿ ಆಗುತ್ತೆ. ಸ್ಟೋರ್ ರೂಮ್ ನಾವು ಎಷ್ಟು ನೀಟಾಗಿ ಮತ್ತು ಆರ್ಗನೈಸ್ಡ್ ಆಗಿ ಇಟ್ಕೊಳ್ತೇವೋ ಅಷ್ಟು ಈಸಿಯಾಗಿ ನಮಗೆ ಸ್ಟಾಕ್ ಮೂವ್ಮೆಂಟ್ ಮಾಡಲಿಕ್ಕೆ ಆಗುತ್ತೆ. ಸೆಕ್ಷನ್ 3, ಫ್ಲೋರ್ ಆಪರೇಷನ್. ಫ್ಲೋರ್ ಆಪರೇಷನ್ಸ್ ಅಂದರೆ ಕಸ್ಟಮರ್ ನೋಡುವ ಮೇನ್ ಏರಿಯಾ. ಇಲ್ಲಿ ಮರ್ಚೆಂಡೈಸಿಂಗ್, ಪೇಸಿಂಗ್, ಸ್ಟಾಕ್ ರೀಫಿಲ್, ಕ್ಲೀನಿಂಗ್, ಪ್ರೈಸ್ ಬೋರ್ಡ್ ಅಪ್ಡೇಟ್ ಎಲ್ಲ ನಡೆಯುತ್ತೆ. ಫ್ಲೋರ್ ಸ್ಟಾಫ್ ಡೈಲಿ ಮಾಡುವ ಕೆಲಸ ಶೆಲ್ಫಲ್ಲಿ ಪ್ರಾಡಕ್ಟ್ ಫೇಸಿಂಗ್ ಕರೆಕ್ಟ್ ಮಾಡೋದು, ಔಟ್ ಆಫ್ ಸ್ಟಾಕ್ಸ್ ಐಟಮ್ಸ್ ರೀಫಿಲ್ ಮಾಡೋದು, ಪ್ರೈಸ್ ಬೋರ್ಡ್ ಅಪ್ಡೇಟ್ ಮಾಡೋದು, ಡೈಲಿ ಏನು ಪ್ರೈಸ್ ಏನಾದರೂ ಚೇಂಜ್ ಆದರೆ ಅದರ ಬೋರ್ಡ್ ಅಪ್ಡೇಟ್ ಮಾಡೋದು, ಪ್ರಾಡಕ್ಟ್ ಮೂವ್ಮೆಂಟ್ FIFO ಮೆಥಡ್ ಮಾಡೋದು, ಫಸ್ಟ್ ಇನ್ ಫಸ್ಟ್ ಔಟ್ ಏನಂತ ಕರೀತಾರೆ, ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡೋದು, ಮತ್ತು ಕಸ್ಟಮರ್ ಸರ್ವಿಸ್, ಕಸ್ಟಮರ್ಗೆ ಹೆಲ್ಪ್ ಮಾಡೋದು. ಫ್ಲೋರ್ ಆಪರೇಷನ್ಸ್ ಸ್ಟ್ರಾಂಗ್ ಇದ್ದರೆ ಸೇಲ್ಸ್ ಆಟೋಮೆಟಿಕ್ ಇಂಪ್ರೂವ್ ಆಗುತ್ತೆ. ಸೆಕ್ಷನ್ 4, ಮರ್ಚೆಂಡೈಸಿಂಗ್ ಆ್ಯಂಡ್ ಡಿಸ್ಪ್ಲೇ. ಸೂಪರ್ ಮಾರ್ಕೆಟ್ನಲ್ಲಿ ಡಿಸ್ಪ್ಲೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಸ್ಟಮರ್ಸ್ಗೆ ಪ್ರಾಡಕ್ಟ್ ಈಸಿ ಸಿಗಬೇಕು ಅಂದರೆ ಶೆಲ್ಫ್ ಪ್ಲಾನಿಂಗ್ ಪ್ರಾಪರಾಗಿ ಇರಬೇಕು. ಮೇನ್ ಮರ್ಚೆಂಡೈಸಿಂಗ್ ರೂಲ್ಸ್ ಏನಂದರೆ ಐ ಲೆವೆಲ್ನಲ್ಲಿ ಹೈ ಸೇಲ್ ಪ್ರಾಡಕ್ಟ್ ಇಡುವಂಥದ್ದು. ಕಸ್ಟಮರಿಗೆ ಕರೆಕ್ಟಾಗಿ ಅವ್ರ ಐ ಲೆವೆಲ್ ಇರುತ್ತಲ್ಲ, ಸೊ ಅದಕ್ಕೆ ಹೈ ಸೇಲಿಂಗ್ ಪ್ರಾಡಕ್ಟ್ ಇಡೋದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಕಿಡ್ಸ್ ಲೆವೆಲಲ್ಲಿ ಕಿಡ್ಸ್ ಐಟಮ್ಸ್, ಲೈಕ್ ನಾವು ಚಿಕ್ಕ ಮಕ್ಕಳು ಬಂದಾಗ ಅಲ್ಲಿ ಚಾಕ್ಲೇಟ್ಸು ಮತ್ತು ಕಿಡ್ಸ್ ಏನು ಲೈಕ್ ಮಾಡ್ತಾರೆ, ಮಕ್ಕಳು ಏನು ಲೈಕ್ ಮಾಡ್ತಾರೆ ಅದನ್ನು ಇಡೋದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಎಂಡ್ ಕ್ಯಾಪ್ನಲ್ಲಿ ಆಫರ್ಸ್, ಸ್ಟೋರಿದು ಎಂಡ್ ಕ್ಯಾಪ್ ಅಂತ ಇರುತ್ತಲ್ಲ, ಎಂಡ್ ಕ್ಯಾಪ್ನಲ್ಲಿ ನಾವು ಚೆನ್ನಾಗಿ ಆಫರ್ ಇರುವ ಪ್ರಾಡಕ್ಟ್ ಇಡೋದು ಕೂಡ ಕಸ್ಟಮರಿಗೆ ತುಂಬ ಖುಷಿ ಕೊಡುತ್ತೆ, ಮತ್ತು ತುಂಬ ಸೇಲ್ ಕೂಡ ಒಳ್ಳೆ ಅಪ್ ಆಗುತ್ತೆ. ಫ್ರೆಶ್ ಏರಿಯಾ ಕ್ಲೀನ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿರಬೇಕು ಯಾವತ್ತೂ ಕೂಡ. ಫ್ರೆಶ್ ಏರಿಯಾ ಮೀನ್ಸ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಅಥವಾ ಚಿಕನ್ ಮಟನ್ ಏನಾದರೂ ಇದ್ದರೆ ಆ ಏರಿಯಾ ತುಂಬ ಹೈಜೆನಿಕ್ ಆಗಿರಬೇಕು, ಕ್ಲೀನ್ ಆಗಿರಬೇಕು, ಕಸ್ಟಮರಿಗೆ ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿರಬೇಕು.
ಫೇಸಿಂಗ್ ಆಲ್ವೇಸ್ 100% ಕಂಪ್ಲೀಟ್ ಆಗಿ ಇರಬೇಕು. ನಾವು ಪ್ರಾಡಕ್ಟ್ ಫೇಸಿಂಗ್ ಅಂತ ಏನು ಕರಿತೇವೆ, ಕಸ್ಟಮರ್ ಆನ್ ಆನ್ ದ ವೇ ವಾಕಿಂಗ್ ಮಾಡುವಾಗ ಅವ್ರಿಗೆ ಕಾಣಿಸ್ಬೇಕು. ಆ ಥರ ಫೇಸಿಂಗ್ 100% ಕಂಪ್ಲೀಟ್ ಆಗಿ ಇರಬೇಕು. ಸೆಕ್ಷನ್ 5 ಸ್ಟೋರ್ ಮ್ಯಾನೇಜರ್ ಯಾಕೆ ಸೂಪರ್ವೈಸರ್ಸ್ ವರ್ಕ್. ಸ್ಟೋರ್ ಫುಲ್ ಮ್ಯಾನೇಜ್ ಮಾಡೋದು ಮ್ಯಾನೇಜರಿಗೂ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಮ್ಯಾನೇಜರ್ ಆರ್ ಟೀಮ್ ಲೀಡರ್ಸ್ ಅಂತ ಏನಿರ್ತಾರೆ ಅವರದ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅವರದ್ದು ಮೇನ್ ಡ್ಯೂಟಿ ಬಂದ್ಬಿಟ್ಟು ಸೇಲ್ಸ್ ರಿಪೋರ್ಟ್ ಚೆಕ್ ಮಾಡೋದು. ಡೈಲಿ ಸೇಲ್ಸ್ ಏನಾಗುತ್ತೆ ಅದರ ರಿಪೋರ್ಟನ್ನು ಎವ್ರಿ ಡೇ ಚೆಕ್ ಮಾಡಬೇಕಾಗುತ್ತೆ. ಸ್ಟಾಫ್ ರೋಸ್ಟರ್ ಸೆಟ್ ಮಾಡೋದು. ರೋಸ್ಟರ್ ಮೀನ್ಸ್ ಪ್ರತಿಯೊಂದು ಸ್ಟಾಫಿಗೂ ಗೌರ್ಮೆಂಟ್ ರೂಲ್ಸ್ ಕೂಡ ಹೌದು, ವೀಕ್ಲಿ 1 ಡೇ ಆಫ್ ಕೊಡಬೇಕಾಗತ್ತೆ. ಸೊ ಎಲ್ಲ ಸ್ಟಾಫಿಗೂ ಒಂದಿನ ಕೊಡಲಿಕ್ಕಾಗಲ್ಲ. ಸೊ ಒಂದೊಂದು ದಿನ ಒಬ್ಬೊಬ್ರಿಗೆ ಕೊಡಬೇಕಾಗುತ್ತೆ. ಅವರ ರೋಟ ಸೆಟ್ ಮಾಡೋದು ಕೂಡ ಮ್ಯಾನೇಜರ್ ಅಥವಾ ಟೀಮ್ ಲೀಡರ್ ಕೆಲಸ ಆಗಿರುತ್ತೆ. ಸ್ಟಾಕ್ ಅವೈಲಬಿಲಿಟಿ ಮಾನಿಟರ್ ಮಾಡೋದು. ಸೊ ಈಗ ಪ್ಲಾನೋಗ್ರಾಮ್ ಅಂತ ಇದ್ರೆ ಆಟೋಮೆಟಿಕ್ ಆಗಿ ಬರುವಂಥ ಸ್ಟೋರ್ಸ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಆಟೋಮೆಟಿಕ್ ಆಗಿ ರನ್ ಆಗುತ್ತೆ. ಅದರ್ವೈಸ್ ನಾವು ಸ್ಟಾಕ್ ಅವೈಲಬಿಲಿಟಿಯನ್ನು ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ. GRN ಅಪ್ರೂವಲ್. ಸೊ GRN ಮಾಡ್ಕೊಳ್ಬೇಕಾಗತ್ತೆ. ಗೂಡ್ಸ್ ರಿಸಿಪ್ಟ್ ನೋಟ್. GRN ಮೀನ್ಸ್ GRN ಮಾಡ್ಕೊಳ್ಬೇಕಾಗುತ್ತೆ. ನೀವು GRN ಮಾಡಿದಾಗಲೇ ನಿಮ್ಮ ವೆಂಡರ್ಸಿಗೆ ಪೇಮೆಂಟ್ ಹೋಗೋದು ಮತ್ತು ನಿಮಗೆ ನೀಟಾಗಿ ಸಪ್ಲೈ ಆಗೋದು. ಕಸ್ಟಮರ್ ಕಂಪ್ಲೇಂಟ್ಸನ್ನು ರಿಸಾಲ್ವ್ ಮಾಡಬೇಕಾಗುತ್ತೆ. ಕೆಲವೊಂದು ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡ್ತಾರೆ ಬಿಕಾಸ್ ಆಫ್ ಎನಿ ಪ್ರಾಬ್ಲಮ್, ಪ್ರಾಡಕ್ಟ್ ಅವೈಲಬಿಲಿಟಿ ಇಲ್ಲ ಅಥವಾ ಕ್ಯಾಶ್ ಕೌಂಟ್ರಲ್ಲಿ ಪ್ರಾಬ್ಲಮ್ ಆಯಿತು, ಏನೇ ವಿಷಯಕ್ಕೆ ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರು ಕಸ್ಟಮರ್ಗೆ ಕಾಲ್ ಮಾಡಿ ಅದು ರಿಸಾಲ್ವ್ ಮಾಡಿ ಕಸ್ಟಮರು ನಮಗೆ ದೂರ ಕತ್ತೆ ನೋಡ್ಕೊಳ್ಳೋದು ಕೂಡ ನಮ್ಮ ಕೆಲಸ ಆಗಿರುತ್ತೆ. ಹಾಗೆ ಸ್ಟ್ರಿಂಕೇಜನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ನಾವು ಡಂಪನ್ನು ಬಿಟ್ಟು ಸ್ಟ್ರಿಂಕ್ ಅಂತ ಏನು ಕರಿತೇವೆ, ಫಾರ್ ಎಕ್ಸಾಂಪಲ್ ಸ್ಟ್ರಿಂಕ್ ರ್ಯಾಟ್ ಬೈಟಿಂದ ಆಗಿರ್ಬೋದು ಅಥವಾ ಏನಾದರೂ ಪ್ರಾಬ್ಲಮಿಂದ ಸ್ಟ್ರಿಂಕ್ ಬಂದರೆ ಅಥವಾ ನೀವು ಕ್ವಾಂಟಿಟಿ ವೆಂಡರ್ ಸಪ್ಲೈ ಮಾಡುವಾಗ ನಿಮ್ಗೇನಾದರೂ ಪ್ರಾಬ್ಲಮ್ ಆಗಿ ಸ್ಟ್ರಿಂಕ್ ಬಂದಿರ್ಬೋದು, ಥೆಫ್ಟ್ ಆಗಿರ್ಬೋದು, ಇದನ್ನೆಲ್ಲ ಸ್ಟ್ರಿಂಕ್ ಅಂತ ಕರಿತೇವೆ. ಇದನ್ನು ಕಂಟ್ರೋಲ್ ಮಾಡೋದು ಹೇಗಂತ ಪ್ಲ್ಯಾನ್ ಮಾಡಬೇಕಾಗತ್ತೆ. ಮ್ಯಾನೇಜರ್, ಸ್ಟೋರ್ ಮ್ಯಾನೇಜರ್ ಅಂತ ಏನು ಕರಿತೇವೆ, ಅವ್ರು ಕರೆಕ್ಟಾಗಿದ್ದರೆ ಸ್ಟೋರ್ ಫುಲ್ಲು ಪ್ರೊಫೆಷ್ನಲ್ ಆಗಿ ನಡೆಯುತ್ತೆ. ಫ್ರೆಂಡ್ಸ್, ಇದು ಸೂಪರ್ ಮಾರ್ಕೆಟ್ ಫುಲ್ ಆಪರೇಷನ್ ಓವರ್ವ್ಯೂ. ನೆಕ್ಸ್ಟ್ ವಿಡಿಯೋನಲ್ಲಿ GRN ಸ್ಟಾಕ್ ರಿಸೀವಿಂಗ್ ಫುಲ್ ಪ್ರೊಸೆಸ್ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.